ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ಕ್ರಿಕೆಟ್ ಕಾರ್ನಿವಲ್ ಲೈವ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. IPL 2026ರ ಸೀಸನ್ ಈಗಷ್ಟೇ ಶುರುವಾಗಿದ್ರೂ ಆಗಲೇ ದಾಖಲೆಗಳು ಧೂಳಿಪಟವಾಗ್ತಿವೆ. ಇವತ್ತು ಗುವಾಹಟಿಯ ಬರ್ಸಾಪರಾ ಸ್ಟೇಡಿಯಂನಲ್ಲಿ ನಡೆದ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯ ಅಕ್ಷರಶಃ ಬೆಂಕಿ ಹಚ್ಚುವಂತಿತ್ತು. ಸ್ಥಳೀಯ ಹುಡುಗ ರಿಯಾನ್ ಪರಾಗ್ ಮೊದಲ ಬಾರಿಗೆ ರಾಜಸ್ಥಾನ್ ತಂಡವನ್ನು ಮುನ್ನಡೆಸಿದ್ದು ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಟಾಸ್ ಗೆದ್ದ ಪರಾಗ್ ಪಿಚ್ನಲ್ಲಿರುವ ತೇವಾಂಶದ ಲಾಭ ಪಡೆಯಲು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. CSK ತಂಡಕ್ಕೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಚೆನ್ನೈ ಇನ್ನಿಂಗ್ಸ್ ಆರಂಭವಾಗಿದ್ದೇ ಒಂದು ದೊಡ್ಡ ಆಘಾತದೊಂದಿಗೆ. ನಾಂದ್ರೆ ಬರ್ಗರ್ ಅವರ ವೇಗಕ್ಕೆ ಋತುರಾಜ್ ಗಾಯಕ್ವಾಡ್ 2ನೇ ಓವರ್ನಲ್ಲೇ ಕ್ಲೀನ್ ಬೌಲ್ಡ್ ಆದರು. ಇನ್ನು CSK ಪರ ಮೊದಲ ಪಂದ್ಯ ಆಡುತ್ತಿದ್ದ ಸಂಜು ಸ್ಯಾಮ್ಸನ್ ಮೇಲೆ ಎಲ್ಲರ ಕಣ್ಣಿತ್ತು. ಆದರೆ ಜೋಫ್ರಾ ಆರ್ಚರ್ ಅವರ ಬುಲೆಟ್ ವೇಗದ ಬೌನ್ಸರ್ ಸಂಜು ಅವರನ್ನ ಕಕ್ಕಾಬಿಕ್ಕಿ ಮಾಡಿತು. ಪುಲ್ ಮಾಡಲು ಹೋದ ಸಂಜು ಕ್ಯಾಚ್ ನೀಡಿ ಔಟ್ ಆದಾಗ ಇಡೀ ಸ್ಟೇಡಿಯಂ ಸ್ತಬ್ಧವಾಯಿತು. ಕೇವಲ 36 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡ ಚೆನ್ನೈ ತಂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. MS ಧೋನಿ ಕೂಡ ಡಗೌಟ್ನಲ್ಲಿ ಚಿಂತಿತರಾಗಿ ಕುಳಿತಿದ್ದು ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಯಿತು. ಮಧ್ಯಂತರ ಓವರ್ಗಳ ಹೋರಾಟದಲ್ಲಿ ಜೇಮಿ ಓವರ್ಟನ್ ಒಬ್ಬರೇ ಹೋರಾಟ ನಡೆಸಿ 43 ರನ್ ಗಳಿಸಿದ್ರು. ಇವರ ಈ ಆಟದಿಂದ ಚೆನ್ನೈ ಗೌರವಯುತ ಮೊತ್ತ ಗಳಿಸಬಹುದು ಅಂತ ಅನಿಸ್ತಿತ್ತು. ಆದರೆ ಅಷ್ಟರಲ್ಲೇ ದಾಳಿಗಿಳಿದಿದ್ದು ಸರ್ ರವೀಂದ್ರ ಜಡೇಜಾ. ಈ ಬಾರಿ ರಾಜಸ್ಥಾನ್ ಪರ ಆಡ್ತಿರುವ ಜಡೇಜಾ ತಮ್ಮ ಸ್ಪಿನ್ ಜಾಲದಲ್ಲಿ ಚೆನ್ನೈ ಬ್ಯಾಟರ್ಗಳನ್ನು ಕಟ್ಟಿಹಾಕಿದ್ರು. ಒಂದೇ ಓವರ್ನಲ್ಲಿ 2 ಪ್ರಮುಖ ವಿಕೆಟ್ ಪಡೆದ ಜಡೇಜಾ CSK ತಂಡದ ಬೆನ್ನೆಲುಬನ್ನೇ ಮುರಿದ್ರು. ಕೊನೆಯಲ್ಲಿ ಬ್ರಿಜೇಶ್ ಶರ್ಮಾ ಬಾಲಂಗೋಚಿಗಳನ್ನು ಬೇಗನೆ ಪೆವಿಲಿಯನ್ಗೆ ಅಟ್ಟಿದ್ರು. ಅಂತಿಮವಾಗಿ ಚೆನ್ನೈ ಕೇವಲ 127 ರನ್ಗಳಿಗೆ ಆಲ್ಔಟ್ ಆಯಿತು. ವೈಭವ್ ಸೂರ್ಯವಂಶಿ ಆರ್ಭಟದಿಂದ 128 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ರಾಜಸ್ಥಾನ್ ತಂಡಕ್ಕೆ ಸಿಕ್ಕಿದ್ದು ಮಿಂಚಿನ ಆರಂಭ. ಅದು ಕೇವಲ ಆರಂಭವಾಗಿರುವುದಿಲ್ಲ, ಅದೊಂದು ಸುನಾಮಿ. 15 ವರ್ಷದ ಪಡ್ಡೆಹುಲಿ ವೈಭವ್ ಸೂರ್ಯವಂಶಿ CSK ಬೌಲರ್ಗಳನ್ನು ದಯೆಯೇ ಇಲ್ಲದಂತೆ ದಂಡಿಸಿದರು. ನೂರ್ ಅಹಮದ್ ಮತ್ತು ಖಲೀಲ್ ಅಹಮದ್ ಓವರ್ಗಳಲ್ಲಿ ತಲಾ 3 ಸಿಕ್ಸರ್ ಸಿಡಿಸಿದ ವೈಭವ್ ಕೇವಲ 15 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಇದು IPL ಇತಿಹಾಸದ ಅತ್ಯಂತ ವೇಗದ 50ಗಳಲ್ಲಿ ಒಂದಾಗಿದೆ. ಸ್ಟೇಡಿಯಂನಲ್ಲಿದ್ದ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ವೈಭವ್ ಅವರ ಒಂದೊಂದು ಶಾಟ್ಗೂ ಎದ್ದು ನಿಂತು ಶಿಳ್ಳೆ ಹೊಡಿತಿದ್ರು. ವೈಭವ್ 52 ರನ್ ಗಳಿಸಿ ಔಟ್ ಆದಾಗ ಪಂದ್ಯ ಈಗಾಗಲೇ ರಾಜಸ್ಥಾನ್ ಕೈಯಲ್ಲಿತ್ತು. ನಂತರ ಬಂದ ಕ್ಯಾಪ್ಟನ್ ರಿಯಾನ್ ಪರಾಗ್ ಮತ್ತು ಧ್ರುವ್ ಜುರೇಲ್ ಪಂದ್ಯವನ್ನ ಸುಲಭವಾಗಿ ಮುಗಿಸಿದ್ರು. ಪರಾಗ್ ತಮ್ಮ ತವರು ಮೈದಾನದಲ್ಲಿ ಗೆಲುವಿನ ಬೌಂಡರಿ ಬಾರಿಸಿದಾಗ ಗುವಾಹಟಿಯ ಜನ ಸಂಭ್ರಮದಿಂದ ಕುಣಿದಾಡಿದರು. ರಾಜಸ್ಥಾನ್ ರಾಯಲ್ಸ್ ಕೇವಲ 12.1 ಓವರ್ಗಳಲ್ಲಿ ಗುರಿ ತಲುಪಿ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಈ ದೊಡ್ಡ ಜಯದಿಂದ RR ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಸ್ನೇಹಿತರೆ, ಈ ಪಂದ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವೈಭವ್ ಸೂರ್ಯವಂಶಿ ಈ ಸೀಸನ್ನ ನೂತನ ಸ್ಟಾರ್ ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕ್ರಿಕೆಟ್ ಕಾರ್ನಿವಲ್ ಲೈವ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ಪಂದ್ಯದ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.